ಕಾಂಗ್ರೆಸ್ನ ಪ್ರಕಾರ ಅವರಿಗೆ ಬಿಜೆಪಿ ಮಾತ್ರ ಪೈಪೋಟಿ ಅಂತ. ಈಗ ನೀವು ನೋಡಿರ್ಬೋದು, ಇಲ್ಲಿ UDF ಈ ಸಲ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತದೆ ಎಂಬುದರಲ್ಲಿ ಒಂದು ಸಂಶಯವೂ ಇಲ್ಲ. ಯಾಕೆ ಗೊತ್ತಾ, BJP ಅವರು ಮತ್ತು UDFನವರು ಹೇಳ್ತಿರೋದು BJP ಬರ್ತದೆ ಅಂತೇಳಿ UDFನವರು BJP ಅವರು ಹೇಳೋದು ಮುಸ್ಲಿಂ ಲೀಗ್ ಬರ್ತದೆ ಅಂತೇಳಿ. ಈಗ ನೋಡಿ ನೀವು, ನಮ್ಮ ಮಂಡಳದ ಪೈವಳಿಕೆ ಪಂಚಾಯತ್ನಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗೆ ಬೇಕಾಗಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ BJP ಒಟ್ಟಿಗೆ ನಿಂತು BJPಯ ತಾವರ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸುಮಂಗಲ ಭಟ್ಟರನ್ನು ಅಲ್ಲಿ ಆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಾಡಿದ್ದು ಲೀಗ್ ಮತ್ತು BJP. ಗೊತ್ತಾಯ್ತಲ್ಲ, ಆ ಒಂದು ಅಂತರ್ಧಾರೆ ಈ ಪ್ರದೇಶದಲ್ಲಿದೆ. ಈಗ ಪುತ್ತಿಗೆ ಪಂಚಾಯತ್ನಲ್ಲಿ ಮೂರು ಗ್ರಾಮ ಪಂಚಾಯತ್ ವಾರ್ಡ್ಗಳಲ್ಲಿ BJP ಲೀಗ್ ಒಟ್ಟಿಗಾಗಿ CPM ಅಭ್ಯರ್ಥಿಗಳನ್ನು ಸೋಲಿಸಿರುವುದು. ದೇಳಂಬಾಡಿ ಪಂಚಾಯತ್ನಲ್ಲಿ 6 ವಾರ್ಡ್ನಲ್ಲಿ BJP ಲೀಗ್ ಒಬ್ಬರೇ ಸ್ಥಾನಾರ್ಥಿ ನಿಲ್ಲಿಸಿ ಗೆಲ್ಲಿಸಿರುವುದು. ಇದು ನಮಗೆ ತೋರಿಸಿಕೊಡೋದೇನೆಂದರೆ, ಈ ಮಂಡಲದಲ್ಲಿ BJP ಮತ್ತು ಲೀಗ್ ಆಚೆ ಈಚೆ ಹೇಳಿಕೊಳ್ಳುತ್ತಾ ಓಟ್ ಹಿಡಿಯುವಂಥ ತಂತ್ರವನ್ನು ಮಾಡ್ತಾ ಇದೆ. ಈ ಸಲ ಮಂಜೇಶ್ವರದ ಮಂಡಲದ ಜನತೆಗೆ ಕೃತ್ಯವಾಗಿ ಈ ಕಾರ್ಯ ಗೊತ್ತಿದೆ. ಈ ಸಲ ಚುನಾವಣೆಯಲ್ಲಿ BJP ಮತ್ತು ಲೀಗ್ ಇಬ್ಬರನ್ನು ಪರಾಜಯಪಡಿಸಿಕೊಂಡು ಎಡಪಕ್ಷ ಇಲ್ಲಿ ಗೆಲ್ಲುತ್ತದೆ ಎಂಬುದಕ್ಕೆ ಸಂಶಯವೇ ಇಲ್ಲ. ಮಂಜೇಶ್ವರದಲ್ಲಿ ತಾಲೂಕು ಕಚೇರಿಯನ್ನು ಕೂಡ LDF ಕೊಡಲಿಲ್ಲ ಹೇಳಿ ಅವರ ಅಳಲಿದೆ. ಈಗ ನೀವು ಪತ್ರಕರ್ತರಲ್ವಾ, ನಿಮಗೆಲ್ಲ ಕಾಣ್ತದೆ. ನೀವು ಒಂದು ಕಾರ್ಯ ಮಾಡಿ, ಈಗ 12 ದಿವಸ ಚುನಾವಣೆಗಿದೆ. ನೀವೊಂದು ಕೇರಳ ಸರ್ಕಾರಕ್ಕೆ ಒಂದು ಯುವರ ಅವಕಾಶ ಪ್ರಕಾರ ಒಂದು ಕೇಳಿಬಿಡಿ, ಮಂಜೇಶ್ವರ ತಾಲೂಕು ಆಫೀಸಿಗೆ ಬೇಕಾಗಿ ಸರ್ಕಾರ ಏನಾದರೂ ಮಾಡಿದೆ ಅಂತೇಳಿ. 2019ರ ಕೇರಳದ ಬಜೆಟ್ನಲ್ಲಿ ಮಂಜೇಶ್ವರ ತಾಲೂಕು ಆಫೀಸಿಗೆ ಬೇಕಾಗಿ 5.5 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಅದನ್ನು ಖರ್ಚು ಮಾಡಬೇಕಾದ್ರೆ MLA ಸ್ಥಳ ಕಂಡು ಹಿಡಿದು ಕೊಡಬೇಕು. ಈ ನಿಮಿಷದವರೆಗೆ MLA ವಿವಾದವಾದಂಥ ಒಂದು ಸ್ಥಳವನ್ನು ಮಾತ್ರವೇ ತೋರಿಸ್ತಿರುವುದು. ಅಲ್ಲಿ ಬೇರೆ ವಿವಿಧ ಕಡೆ ಸರ್ಕಾರಿ ಸ್ಥಳಗಳಿದೆ, ಅದನ್ನು ತೋರಿಸದೆ ವಿವಾದ ಭೂಪ್ರದೇಶದಲ್ಲಿ ತಾಲೂಕು ಕಚೇರಿ ಬೇಕೆಂಬಂಥ ವಾದವನ್ನು ಈಗಿನ MLA ಅವರು ಮಾಡ್ತಾ ಇದ್ದಾರೆ. ಅದಕ್ಕೆದುರಾಗಿ ಎಲ್ಲ ಊರಿನವರು ಪ್ರತಿಭಟಿಸಿದಂಥ ಒಂದು ಸಂದರ್ಭ ಕೂಡ ಇತ್ತು. ಇದಕ್ಕೆ ಕಾರಣ ಏನೆಂದರೆ, ಮಂಜೇಶ್ವರಕ್ಕೆ ಒಂದು ತಾಲೂಕು ಆಫೀಸ್ ಅವನಿಗೆ ಬೇಕಾಗಿಲ್ಲ. ಮಂಜೇಶ್ವರ MLAಗೆ ಬೇಕಾಗಿರೋದು ತಿಂಗಳಿಗೆ 10 ದಿವಸ ವಿದೇಶಿ ಯಾತ್ರೆ ಮತ್ತು ಅದರ ಸುಖ ಸೌಲಭ್ಯವಲ್ಲದೆ ಮಂಜೇಶ್ವರದ ಸಾಧಾರಣ ಜನತೆಯ ಪ್ರಶ್ನೆಯನ್ನು ಪರಿಹಾರ ಮಾಡೋದಕ್ಕೆ ಈ MLA ಇಷ್ಟವರೆಗೆ ಕಾಳಜಿ ವಹಿಸಲಿ ಎಂಬುದಕ್ಕೆ ಹಲವಾರು ನಿರ್ದೇಶನಗಳಿದೆ. ತಾಲೂಕು ಕಚೇರಿ ಮಾತ್ರ ಅಲ್ಲ, ಮಂಗಳಪಾಡಿ ಸರ್ಕಾರಿ ಆಸ್ಪತ್ರೆ 17.5 ಕೋಟಿ ರೂಪಾಯಿ 2019ರಲ್ಲಿ ಕೊಟ್ಟದ್ದು. ಈ ಕೇರಳದಲ್ಲಿರುವಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ನೀವು ಹೋಗಿ ನೋಡಿಯುತ್ತೆ. 2019, 2020ರಲ್ಲಿ ಕೊಟ್ಟಂಥ ಬಜೆಟ್ನಲ್ಲಿ ಕೊಟ್ಟಂಥ ಹಣವನ್ನು ಉಪಯೋಗಿಸಿ 2021-20ರಲ್ಲಿ ಎಲ್ಲ ಕಚೇರಿಗಳು ಉದ್ಘಾಟನೆ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳು, ಮಂಜೇಶ್ವರದ ತಾಲೂಕು ಆಸ್ಪತ್ರೆ ಈ ನಿಮಿಷದವರೆಗೆ ಉದ್ಘಾಟನೆ ಆಗಲಿಲ್ಲ. ಯಾಕಂದರೆ ಈ MLA ಅದಕ್ಕೆ ಚಿಂತನೆ ಮಾಡೋದಿಲ್ಲ. ಈಗ 2011ರಲ್ಲಿ ಮಂಜೇಶ್ವರದಲ್ಲಿ 2 ಓವರ್ ಬ್ರಿಡ್ಜ್ಗಳು, ರೈಲ್ವೆ ಓವರ್ ಬ್ರಿಡ್ಜ್ಗೆ ಹಣ ಪಾಸ್ ಆಗಿತ್ತು, 72 ಕೋಟಿ ರೂಪಾಯಿ. ರೋಡ್ ಆ್ಯಂಡ್ ಬ್ರಿಡ್ಜಸ್ ಡಿಪಾರ್ಟ್ಮೆಂಟಿಗೆ ಅದರ DPR ಮಾಡಲಿಕ್ಕೆ ಅವತ್ತು ಕೊಟ್ಟಿದ್ದಾರೆ. ಆದರೆ ಅದರ ನಂತರ ಬಂದಂಥ 15 ವರ್ಷದಲ್ಲಿ UDFನ MLAಗಳಿದ್ದರು. ಆ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಮಾಡೋದಕ್ಕೆ ಒಂದು ಚಿಂತನೆಯನ್ನು ನಡೆಸಿದಂಥ MLAಗಳಾಗಿದ್ದರು ಇವರೆಲ್ಲ. ಈ ಅಸ್ರಫ್ ಅದರ ಒಂದು ಭಾಗಿ ಅಷ್ಟೇ ಇರಲಿಕ್ಕಿರೋದು. ಈಗ ರಾಹುಲ್ ಗಾಂಧಿ ಅವರು ಬಸ್ ಫ್ರೀ ಇದ್ದು ಅನೌನ್ಸ್ ಮಾಡಿದ್ದಾರೆ ಅಂತೆ, ಬಹಳ ಮಹಿಳೆಯರ ಸಪೋರ್ಟ್ ಇದೆ ಅಂತೆ. ಅಲ್ಲ, ರಾಹುಲ್ ಗಾಂಧಿಗೆ ಎಷ್ಟು ಸಪೋರ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಅದನ್ನು ನಾವು ಹೇಳಬೇಕಾಗಿಲ್ಲ. ರಾಹುಲ್ ಗಾಂಧಿಯ ಪಾರ್ಟಿಯವರು ಈ ಗಂಟೆ ಕಳೆಯುವಾಗ BJP ಹೋಗ್ತಿರುವಂಥ ಚಿತ್ರವನ್ನು ನೋಡ್ತಾ ಇದ್ದೇವೆ. ಮೊನ್ನೆ ಎಲ್ಲ ಹೋಗಿದ್ದಾರೆ, ಇನ್ನೂ ಹೋಗ್ತಾರೆ. ಈಗ ಕೇರಳದಲ್ಲಿ ಹೋಗದಿರುವುದೇನೆಂದರೆ, BJPಗೆ ಕೇರಳದಲ್ಲಿ MLA ಇಲ್ಲದ ಕಾರಣ. ಇಲ್ಲದ್ರೆ BJP ಅವರಿಗೆ ಇಲ್ಲಿರುವ ಕೇರಳದ ಕಾಂಗ್ರೆಸ್ MPಗಳು ಮತ್ತು MLAಗಳು ಯಾವತ್ತೇ BJPಯ ಪಾಳಯಕ್ಕೆ ಹೋಗಿ ಅಲ್ಲಿ ಆಶ್ರಯ ಪಡೆಯುತ್ತಿದ್ದರು. ಅಷ್ಟೇ ಇರುವುದು. ಯಾವ ಗ್ಯಾರಂಟಿ ಇಲ್ಲ ಸರ್ ನಮ್ಮದ? ನಮ್ಮ ಗ್ಯಾರಂಟಿ ಅಲ್ಲ, ನಾವು ವ್ಯಕ್ತಿಪರವಾಗಿ ಮಾಡುವಂಥ ಗ್ಯಾರಂಟಿ ಅಲ್ಲಲ್ಲ. ಕೇರಳ ಸರ್ಕಾರ ಕೇರಳದ ಜನತೆಗೆ ಕೊಟ್ಟಂಥ ಹಲವಾರು ಗ್ಯಾರಂಟಿಗಳನ್ನು ಈಡೇರಿಸಿದಂಥ ಸರ್ಕಾರವಾಗಿದೆ. ಕಳೆದ ಚುನಾವಣಾ ಪ್ರಣಾಳಿಕೆಯಲ್ಲಿ 900 ಏಕೆಂದು ನಮ್ಮ ಪ್ರಣಾಳಿಕೆ ಅಂಗೀಕರಿಸಿದ್ದು. ಅದರಲ್ಲಿ 880 ಕಾರ್ಯಗಳನ್ನು ಪೂರ್ತಿಗೊಳಿಸಿದಂಥ ಒಂದು ಸರ್ಕಾರವಾಗಿದೆ ಎಡದುಪಕ್ಷ ಸರ್ಕಾರ. 20 ಮಾತ್ರವೇ ಅದರಲ್ಲಿ ಬಾಕಿ ಇರುವುದು. ಮಾತ್ರವಲ್ಲ, ಎಡಪಕ್ಷ ಸರ್ಕಾರ ಪ್ರಖ್ಯಾಪಿಸಿದಂಥ ಪೆನ್ಷನ್ ನೋಡಿ, ಈಗ 2,000 ರೂಪಾಯಿ ಕ್ಷೇಮ ಪೆನ್ಷನ್ ಕೊಡ್ತಾ ಇದೆ ಕೇರಳದ ಸರ್ಕಾರ 63 ಲಕ್ಷ ಮಂದಿಗೆ. ಇಲ್ಲಿ 87 ಲಕ್ಷ ರೇಷನ್ ಕಾರ್ಡ್ ಇರುವುದು. ಯಾಕಂದರೆ ರೇಷನ್ ಕಾರ್ಡ್ ಅಂದರೆ ಒಂದು ಮನೆಗೆ ಒಂದು ರೇಷನ್ ಕಾರ್ಡ್. 87 ಲಕ್ಷ ರೇಷನ್ ಕಾರ್ಡ್ ಇರುವಂಥ ಈ ಕೇರಳ ರಾಜ್ಯದಲ್ಲಿ 63 ಲಕ್ಷ ಮಂದಿಗೆ ಕ್ಷೇಮ ಪೆನ್ಷನ್ ಕೊಡ್ತಾ ಇದೆ. ಅದು ಮಾತ್ರ ಬೋರ್ಡಿನ ಕ್ಷೇಮ ಪೆನ್ಷನ್ ಬೇರೆ ಇದೆ, ವಿವಿಧ ಬೋರ್ಡ್ಗಳಿದೆ. ಈಗ ಸೇಂದಿ ತೆಗೆಯುವವರಿಗೆ ಒಂದು ಬೋರ್ಡ್ ಇದೆ, ಅವರ ಕ್ಷೇಮ ಪೆನ್ಷನ್ ಬೇರೆ. ನಿರ್ಮಾಣ ಮೇಘದಲ್ಲಿ ಕೆಲಸ ಮಾಡುವಂಥ ಕಟ್ಟಡ ಮೇಘದಲ್ಲಿ ಕೆಲಸ ಮಾಡುವವರಿಗೆ ಕ್ಷೇಮ ನಿಧಿ ಬೇರೆ ಇದೆ. ಅದೆಲ್ಲ ಈ ಪೆನ್ಷನ್ ಇದರಲ್ಲಿ ಬರೋದಿಲ್ಲ. ಸರ್ಕಾರಿ ಉದ್ಯೋಗಸ್ಥರ ಪೆನ್ಷನ್ 5.5 ಲಕ್ಷದ ಅಷ್ಟು ಮಂದಿ ಸರ್ಕಾರಿ ಪೆನ್ಷನ್ದಾರರಿದ್ದಾರೆ ಇಲ್ಲಿ. ಅದು ಆ ವಿಧದಲ್ಲಿ ಕೇರಳದಲ್ಲಿರುವಂಥ ಬಹುಪಕ್ಷ ಜನರಿಗೂ ಕೇರಳ ಸರ್ಕಾರ ಒಂದಲ್ಲ ಒಂದು ವಿಧದಲ್ಲಿ ಸಹಾಯ ಮಾಡ್ತಾ ಇದೆ. ಕೇರಳದ ಸರ್ಕಾರಿ ಆಸ್ಪತ್ರೆಗಳು ನೋಡಿ ನೀವು, ಈ ಕೇರಳದ ಸರ್ಕಾರಿ ಆಸ್ಪತ್ರೆಗಳು ನಾವು ಹೇಳುವುದಲ್ಲ, ಲೋಕದ ಯುನೆಸ್ಕೋ ಆರೋಗ್ಯ ಸಂಸ್ಥೆಗಳ ಸಮೇತ
ಕೇರಳ ಲೋಕಕ್ಕೆ ಮಾದರಿಯಾದಂಥ ನಂಬರ್ 1 ಆ ಸರ್ಕಾರಿ ಆಸ್ಪತ್ರೆಗಳಿರುವುದು ಕೇರಳದಲ್ಲಿ. ಮಾತ್ರವಲ್ಲ, ಆರೋಗ್ಯ ಮೇಘಲೆ ನೀವು ಪರಿಶೋಧನೆ ಮಾಡಿದಂತೆ ಅಮೇರಿಕ, ನಾವು ಎಲ್ಲರೂ ನೋಡೋದು ಅಮೇರಿಕವನ್ನಲ್ಲ. ಅಮೇರಿಕದಲ್ಲಿ ಶಿಶು ಮರಣ ಸಂಖ್ಯೆ 1000 ಮಂದಿ ಶಿಶು ಹುಟ್ಟುವಾಗ ಆ ಶಿಶುವಿನಲ್ಲಿ 6 ಮಂದಿ ಮರಣ ಹೊಂದುತ್ತಾರೆ. ಕೇರಳದಲ್ಲಿ 5 ಮಾತ್ರವೇ ಆಗಿದೆ. ಅದು ಅಮೇರಿಕಕ್ಕಿಂತಲೂ ಕಡಿಮೆ ಶಿಶು ಮರಣ ಸಂಖ್ಯೆ ಇರುವಂಥ ಲೋಕದ ಏಕ ರಾಜ್ಯವಾಗಿದೆ ಕೇರಳ. ಆರೋಗ್ಯ ಮೇಘಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾರ್ಯವನ್ನು ನೀವು ಪರಿಶೋಧನೆ ಮಾಡಿದಂತೆ ನೀತಿ ಆಯೋಗ ಕೇಂದ್ರ ಸರ್ಕಾರದ ಅಧೀನತೆಯಲ್ಲಿರುವಂಥ ಒಂದು ಸಂಸ್ಥೆ. ಆ ನೀತಿ ಆಯೋಗನ 27 ವಿಭಾಗದಲ್ಲಿ 27ರಲ್ಲಿ ನಂಬರ್ 1 ಇರುವುದು ಕೇರಳ. ಆದ್ದರಿಂದ ಕೇರಳದ ಬಗ್ಗೆ ಯಾರಿಗೂ ಅಭಿಪ್ರಾಯ ವ್ಯತ್ಯಾಸಿಲ್ಲ. ನಿಮ್ಮ ಕರ್ನಾಟಕ ಸಚಿವರು ಕೃಷ್ಣ ಬೈರೇಗೌಡ ಅಂತ ಒಬ್ಬರಿದ್ದಾರೆ, ನೀವು ಕೇಳಿರ್ಬೋದಲ್ಲ, ರೆವಿನ್ಯೂ ಸಚಿವರು. ಆ ರೆವಿನ್ಯೂ ಸಚಿವರು ಕೇರಳಕ್ಕೆ ಬಂದಂಥ ಒಂದು ಸಂದರ್ಭ ಇತ್ತು. KC ವೇಣುಗೋಪಾಲ್ ಎಂಬಂಥ ಕಾಂಗ್ರೆಸ್ಸಿನ ಅಖಿಲ ಇಂಡಿಯಾ ಜನರಲ್ ಸೆಕ್ರೆಟರಿ ಅವರೊಂದು ಸ್ವೀಕರಣಾ ಸಭೆಗೆ ಬಂದು ಅವರು ಹೇಳಿದೆ ಏನು ಗೊತ್ತಾ, ಕೃಷ್ಣ ಬೈರೇಗೌಡ, ಈಗಲೂ ವಿಡಿಯೋ ಇದೆಯಲ್ಲ, ಅವರು ಹೇಳಿದ್ದು ನಂಬರ್ 1 ಕೇರಳ, ರೆವೆನ್ಯೂ, ಆರೋಗ್ಯ, ವಿದ್ಯಾಭ್ಯಾಸ ಮೇಘಲೆಯಲ್ಲಿ ನಂಬರ್ 1 ಭಾರತಕ್ಕೆ ಮಾದರಿಯಾದಂಥ ಕೇರಳವನ್ನು ಮೀರಿಸಲಿಕ್ಕೆ ನಮಗೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿದ್ದು ನಾನಲ್ಲ, ಕಾಂಗ್ರೆಸ್ಸಿನ ಸಚಿವರಾದಂಥ ಕೃಷ್ಣ ಬೈರೇಗೌಡ ಎಂಬುದನ್ನು ನೀವು ನೆನಪಿಡಬೇಕು. ಆದ್ದರಿಂದ ಕೇರಳದಲ್ಲಿ ಎಡಪಕ್ಷ ಸರ್ಕಾರ 3ನೇ ಸಲ ಅಧಿಕಾರಕ್ಕೆ ಬರ್ತದೆ. ಮಂಜೇಶ್ವರದಲ್ಲಿ ಎಡಪಕ್ಷ ಸರ್ಕಾರದ ಭಾಗವಾಗಿರುವಂಥ MLA ಇಲ್ಲಿ ಆಯ್ಕೆಯಾಗಿ ಬರ್ತಾರೆ. ಜನರು ಆಗ್ರಹಿಸುವುದು ಅದನ್ನೇ. LDF ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖ ಅಂತೇಳಿ, ಒಂದು ಮುಖ ಅಂತೇಳಿ ನಮ್ಮ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಲ್ವಾ, ಆ ಕೇಂದ್ರ ಸಚಿವರಿಗೆ ಕೇಂದ್ರ ಸಚಿವರ ಗೌರವ ಏನಂತ ಅವರಿಗೆ ಅರ್ಥ ಆಗಿದೆ. ಅವರೇ ನೀತಿ ಆಯೋಗದ ಉಂಟು ಮಾಡಿದಂಥ ಒಂದು ಸಚಿವೆ. ಯಾವುದು ನೀತಿ ಆಯೋಗದನ್ನು ನೋಡದಂಥ ಒಂದು ಕೇಂದ್ರ ಸಚಿವೆ ಹೇಳಿದ ಹೇಳಿಕೆಯಲ್ಲಿ ಯಾವುದೇ ರೀತಿಯ ವಿಮರ್ಶೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ಯಾಕೆ ಗೊತ್ತಾ, ಒಂದು ಕೇಂದ್ರ ಸಚಿವರಿಗೆ ಗೌರವಾನ್ವಿತವಾದಂಥ ಹುದ್ದೆ ಆಗಿತ್ತು. ಆ ಹುದ್ದೆಯಲ್ಲಿ ಇರುವವರು ವಿಮರ್ಶೆ ಮಾಡುವಾಗ ಆ ಕೇಂದ್ರ ಸರ್ಕಾರ ಕೊಟ್ಟಂಥ ಸರ್ಟಿಫಿಕೇಟ್ ಯಾವುದಂತ ನೋಡಬೇಕು. ಕೇರಳಕ್ಕೆ ಈ ಭಾರತ ರಾಜ್ಯದಲ್ಲಿ BJP ಅವರು ಹೊಗಳ್ತಿರುವಂಥ ಒಂದು ರಾಜ್ಯ ಇದೆಯಲ್ಲ, ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥನ ಆ ಯೋಗಿ ಆದಿತ್ಯನಾಥನ ಊರಿನಿಂದ ಬಂದವರು ಒಮ್ಮೆ ಈ ತಲಸೇರಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪತ್ರಕರ್ತರು ಚಪ್ಪಲನ್ನು ಹೊರಗಿಡಬೇಕಂತ ಕೇಳುವಂಥ ಒಂದು ಸಂದರ್ಭ ಇತ್ತು. ಇಲ್ಲಿಯ ಸರ್ಕಾರಿ ಆಸ್ಪತ್ರೆ ಎಂಬುದು ಲೋಕಕ್ಕೆ ಮಾದರಿಯಾದಂಥ ಸರ್ಕಾರಿ ಆಸ್ಪತ್ರೆ. ಆ ಯೋಗಿ ಸರ್ಕಾರ ದನಗಳಿಗೆ ಆಂಬುಲೆನ್ಸ್ ಕೊಡುವಾಗ ಈ ಕೇರಳ ಸರ್ಕಾರ ಮನುಷ್ಯರನ್ನು ನೋಡಿ ಅವರಿಗೆ ಬೇಕಾದಂಥ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಿರುವಂಥ ಒಂದು ಸರ್ಕಾರವಾಗಿದೆ. ನಾವು ಮನುಷ್ಯರನ್ನು ಮನುಷ್ಯರಾಗಿ ಕಾಣುವಂಥ ಸರ್ಕಾರವಾಗಿದೆ ಕೇರಳ ಸರ್ಕಾರ. ಮೃಗಗಳನ್ನು ಮೃಗಗಳಾಗೇ ಕಾಣಬೇಕು ಹೊರತು ಮನುಷ್ಯರನ್ನು ಮೃಗಗಳಾಗಿ ಕಾಣಬಾರದು ಎಂಬಂಥ ಇಚ್ಛಾಶಕ್ತಿ ಇರುವಂಥ ಸರ್ಕಾರ ಕೇರಳದ ಪಿಣರಾಯಿ ಸರ್ಕಾರ. ಎಡಪಕ್ಷ ಸರ್ಕಾರ ಪುನಃ ಇಲ್ಲಿ ಅಧಿಕಾರಕ್ಕೆ ಬರ್ತದೆ.